ರೋಟರಿ ಕ್ಲಬ್ ಆಫ್ ಗ್ರೇಟರ್ ವಿದ್ಯಾರಣ್ಯಪುರ ನೂತನ ಪದಾಧಿಕಾರಿಗಳ ಪದಗ್ರಹಣ. ರೋಟರಿ ಕ್ಲಬ್ ಆಫ್ ಗ್ರೇಟರ್ ವಿದ್ಯಾರಣ್ಯಪುರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸೆಂಚುರಿ ಕ್ಲಬ್ನಲ್ಲಿ ಜರುಗಿತು. 2026-27 ನೂತನ ಚಾರ್ಟರ್ ಅಧ್ಯಕ್ಷರಾಗಿ ಅಪರ್ಣಾ ಕನ್ನಮ್ಮಪಲ್ಲಿ, 2026-27 ಚಾರ್ಟರ್ ನೂತನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಆಶಾ ರವಿಕಿರಣ್ ಪದಗ್ರಹಣ ಮಾಡಿದರು. ನನ್ನ ವಿಷನ್ ಏನು ಅಂತಂದರೆ, ನಾವು ದೊಡ್ಡ ಕ್ಲಬ್ಬಾಗಿ ಆಗೋದಕ್ಕಿಂತನೂ ನಾವು ಎಷ್ಟು ಜನ ಲೈಫ್ ಮುಟ್ಟಿದ್ದೀವಿ, ಅವ್ರಿಗೆ ಏನು ಮಾಡಿದ್ವಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಅಂತ ಅಂದ್ಕೊತೀನಿ. ವಿ ವಾಂಟೆಡ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಗೌರ್ಮೆಂಟ್ to do all the projects and support the projects of the government, especially SIR project, which the Election Commission is now taken an initiative. Rotary Bangalore Greater Vidyaranyapura will always be there as a support to the government and to give impactful footprint to the community. ಯಾವುದು ಯೂಸ್ ಆಗುತ್ತದೆ ಮತ್ತು ರೋಟರಿ ಬ್ಯಾಂಗ್ಳೂರ್ ಗ್ರೇಟರ್ ವಿದ್ಯಾರಣ್ಯಪುರ ಅಂತ ನಾವು ಶುರು ಮಾಡಿದ್ದೆ. ನಮ್ಮ ವಿದ್ಯಾರಣ್ಯಪುರದಲ್ಲಿ ದೇರ್ ಆರ್ ಲಾಟ್ ಆಫ್ ಪಿನ್ ಕೋಡ್ಸ್, ಒಂದು 15-20 ಪಿನ್ ಕೋಡಲ್ಲಿ ಜನ ಇದ್ದಾರೆ. ಕೇಳಿದ್ರೆ ಅದು ಆನ್ಸರ್ ಹೇಳೋದು ಈಸಿ ಇದೆ. ಚಾರ್ಟರ್ ಪ್ರೆಸಿಡೆಂಟ್ ಆಗಿ 26-27 ಆಯ್ಕೆ ಆಗಿದ್ದು. ಹೌದು ಹೌದು. ಏನು ನೆಕ್ಸ್ಟ್ ತಮ್ಮ ಗುರಿ? ನನ್ನ ವಿಷನ್ ಏನು ಅಂತಂದರೆ, ನಾವು ದೊಡ್ಡ ಕ್ಲಬ್ಬಾಗಿ ಆಗೋದಕ್ಕಿಂತನೂ ನಾವು ಎಷ್ಟು ಜನ ಲೈಫ್ ಮುಟ್ಟಿದ್ದೀವಿ, ಅವ್ರಿಗೆ ಏನು ಮಾಡಿದ್ವಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಅಂತ ಅಂದ್ಕೊತೀನಿ. ವಿ ವಾಂಟೆಡ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಗೌರ್ಮೆಂಟ್ to do all the projects and support the projects of the government, especially SIR project, which the Election Commission is now taken an initiative. Rotary Bangalore Greater Vidyaranyapura will always be there as a support to the government and to give impactful footprint to the community. ಯಾವುದು ಯೂಸ್ ಆಗುತ್ತದೆ ಮತ್ತು ರೋಟರಿ ಬ್ಯಾಂಗ್ಳೂರ್ ಗ್ರೇಟರ್ ವಿದ್ಯಾರಣ್ಯಪುರ ಅಂತ ನಾವು ಶುರು ಮಾಡಿದ್ದೆ. ನಮ್ಮ ವಿದ್ಯಾರಣ್ಯಪುರದಲ್ಲಿ ದೇರ್ ಆರ್ ಲಾಟ್ ಆಫ್ ಪಿನ್ ಕೋಡ್ಸ್, ಒಂದು 15-20 ಪಿನ್ ಕೋಡಲ್ಲಿ ಜನ ಇದ್ದಾರೆ ಹೂ ಆರ್ ಆಫ್ ಆ್ಯಾವರೇಜ್ ಬ್ಯಾಕ್ಗ್ರೌಂಡ್ ಬಟ್ ಹೂ ನೀಡ್ ಫೆಸಿಲಿಟೀಸ್. ಅಲ್ಲಿ ಅವ್ರನ್ನ ನೋಡೋರು ಯಾರೂ ಇಲ್ಲ ಕಮ್ಯುನಿಟಿಗೆ. ಅದಕ್ಕಾಗಿ ನಾವು ಒಂದೇ ಕ್ಲಬ್ ಇದ್ದರೆ ಕಷ್ಟ ಅಂತ ವಿ ಹ್ಯಾವ್ divided the club and we are now going to reach MS ಪಾಳ್ಯ ಮತ್ತು ಹತ್ತಿರ ಇರೋ ಕ್ಲಬ್ಸ್ ಎಲ್ಲನೂ ವಿ ವಾಂಟೆಡ್ ಟು ರೀಚ್ ದ ಪ್ಲೇಸ್. ಬಿಕಾಸ್ ಒಬ್ಬರೇ ಒಂದು ಕಮ್ಯುನಿಟಿ ಅಂತ ಅಲ್ಲ, ಎನಿ ಕಮ್ಯುನಿಟಿ ಹ್ಯೂಮನ್ ಬೀಯಿಂಗ್ ಈಸ್ ಇಂಪಾರ್ಟೆಂಟ್. ಅವ್ರ ಲೈಫ್ನ ಟಚ್ ಮಾಡೋದು ಅನ್ನೋದು ಇಂಪಾರ್ಟೆಂಟು. ಎನ್ವಿರಾನ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಲಕ್ಷ ಕಲ್ಪವೃಕ್ಷ ಅನ್ನೋ ಪ್ರಾಜೆಕ್ಟು ಲಾಸ್ಟ್ ಇಯರಲ್ಲಿ ಮಾಡಿದ್ವಿ. 1000 ಕೋಕೋನಟ್ ಸ್ಯಾಪ್ಲಿಂಗ್ಸ್ ಮಾಡಬೇಕು ಅಂತ. ಕೋಲಾರಲ್ಲಿ ಆಲ್ರೆಡಿ ವಿ ಹ್ಯಾವ್ ಡನ್ ಅಬೌಟ್ 100 ಸ್ಯಾಪ್ಲಿಂಗ್ಸ್. ಅದು ಈಗ ದೊಡ್ಡದಾಗಿದೆ, 2 years ಆಗಿದೆ, ದೊಡ್ಡದಾಗಿದೆ. ಈಗ ಕೋಲಾರದಲ್ಲೂ ಮಧುಗಿರಿಯಲ್ಲೂ ಮಾಡಿದ್ದೀವಿ. ಲಾಟ್ ಆಫ್ ಸ್ಯಾಪ್ಲಿಂಗ್ಸ್ ಹ್ಯಾಸ್ ಬೀನ್ ಡನ್. ಗ್ರೀನರ್ ದಿ ಸಿಟಿ, ಮೋರ್ ರೈನ್ಸ್ ಅಂತ ಒಂದು ಅಭಿಪ್ರಾಯ. ಮಕ್ಕಳು ಓದೋಕ್ಕಾಗದೇ ಇರೋ ಮಕ್ಕಳು ಸ್ಕಾಲರ್ಶಿಪ್ ಕೊಡೋದಾಗಲಿ, ನಾವು ಅವ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡೋದು ಅದು ಒಂದು ಥರ. ಆದರೆ ಅವ್ರಿಗೆ ವಿದ್ಯೆ ಕಲಿಸೋದಕ್ಕೆ ಮಾರ್ಗ ಮಾಡಿ, ಅವ್ರ ವಿದ್ಯೆ ಒಂಥರ ಆದಮೇಲೆ ಅವ್ರನ್ನ ಮುಂದೆ ನೋಡೋದು ಹೇಗೆ, ವಾಟ್ ಈಸ್ ದಟ್ ವಿ ಕ್ಯಾನ್ ಡೂ ಫಾರ್ ದಿ ಚಿಲ್ಡ್ರನ್ ಅನ್ನೋದು ಅದು ಒಂದು ಅನ್ಕೊತಾ ಇದ್ದೀವಿ. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಮ್ಮ ಜೊತೆ ಜನನ ಕೈಗೂಡಿಸಿ ಕಮ್ಯುನಿಟಿಗೆ ಏನು ಮಾಡ್ಬೋದು ಅನ್ನೋ ಡಿಫ್ರೆಂಟ್ ಐಡಿಯಾಸ್ ತೊಗೊಂಡು ನಾವು ಇದನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೋರ್ ಸೊ ಹ್ಯೂಮನ್ ಕಮ್ಯುನಿಟಿ ಈಸ್ ಇಂಪಾರ್ಟೆಂಟ್. ಅದನ್ನು ನಾವು ರೀಚ್ ಮಾಡಿ ಹೇಗಾದರೂ ಸರಿ ನಮ್ಮ ಸೊಸೈಟಿ ಶುಡ್ ಬಿ ಎ ಪ್ಲೇಸ್ ವೇರ್ ಫ್ಯೂಚರ್ ಚಿಲ್ಡ್ರನ್ ಶುಡ್ ಬಿ. ಸೊ ಇದು ರೋಟ್ರಿ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತು, ಹೌದು ಸರ್, ಇಡೀ ಸಮಾಜಕ್ಕೆ ಗೊತ್ತು. ಈಗ ಈ ಒಂದು ಕ್ಲಬ್ಬಿಂದ ಏನು ಸಾಧ್ಯ ಅನ್ನೋದು ಒಂದು ವಿಷಯ. ಈಗ ನಮ್ಮ ಪ್ರೆಸಿಡೆಂಟು ಎಲ್ಲ ಬಗ್ಗೆ ಹೇಳಿದ್ದಾರೆ.
ಮೋಸ್ಟ್ ಇಂಪಾರ್ಟೆಂಟ್ಲಿ ಫೋಕಸ್ ಆನ್ ಕಮ್ಯುನಿಟಿ ಡೆವಲಪ್ಮೆಂಟ್. ಈಗ ಯಾಕೆ ಅದು ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ನಮ್ಮ ಅಕ್ಕಪಕ್ಕ ಇರುವ ಕಮ್ಯುನಿಟಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇದು ನಮ್ಮ ಫುಲ್ ನೇಷನ್ಗೇನು ಒಳ್ಳೆಯದು ಅನ್ನೋದು ವಿಷಯ. ಏನು ಅಕ್ಕಪಕ್ಕ ಏನು ನೋಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ. ಅದರಲ್ಲಿ ಇರುವ ಮಕ್ಕಳು, ಎಷ್ಟು ಜನ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕ್ಯಾರಿಯರ್ ಗೈಡೆನ್ಸ್ ಇದೆಯಾ, ಮತ್ತು ಸ್ಕೂಲ್ಸಲ್ಲಿ ಹೋಗಿ ಅವ್ರಿಗೆ ಏನು ಮಾಡ್ಬೋದು, ಕಾಲೇಜಿಗೆ ಹೋಗಿ ಏನು ಮಾಡ್ಬೋದು. ಸೊ ಈ ವಿಷಯಗಳೆಲ್ಲ ತುಂಬ ಇಂಪಾರ್ಟೆಂಟು. ಆಮೇಲೆ ಹಲವಾರು ಪ್ರಾಜೆಕ್ಟ್ಸು ನಮ್ಮ ಸೆಕ್ರೆಟ್ರಿ ಮೇಡಮು ಅವರು ಆಲೋಚನೆ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಈ ಪ್ರಾಜೆಕ್ಟ್ಸನ್ನು ಒಂದೊಂದಾಗಿ ಎಷ್ಟು ಚೆಂದವಾಗಿ ನಾವು ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡ್ತಾ ಇದ್ವಿ. ಈಗ UNSDG ಅಂತ ಒಂದಿದೆ, ನಿಮಗೆ ಎಲ್ಲರಿಗೂ ಗೊತ್ತು. ಅದು ಕ್ಲೀನ್ ವಾಟರ್ ಬೇಕು, ಒಳ್ಳೆ ನೀರು ಬೇಕಲ್ಲ, ಮತ್ತು ಎಜುಕೇಷನ್ ಬೇಕು, ಮತ್ತು ಪಾವರ್ಟಿ ಇರಬಾರ್ದು. ಸೊ ಇದಕ್ಕೆಲ್ಲ ಸಸ್ಟೈನಬಲ್ ಆಗಿ ಏನು ಮಾಡ್ಬೋದು, ಸೊ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ನಾವು ಈ ವರ್ಷ ಪ್ರಾಜೆಕ್ಟ್ಸು ನಮ್ಮ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ, ಅದಕ್ಕೆ ನಾವು ಒಂದೊಂದಾಗಿ ಶ್ರದ್ಧೆಯಿಂದ ಮಾಡೋಕ್ಕೆ ತಯಾರಾಗಿದ್ದೀವಿ. ಅದನ್ನು ಈ ವರ್ಷ ಅಲ್ಲಿ ನಾವು ಎಲ್ಲನೂ ಮುಗಿಸಿ, ಬರೀ ಒಂದೇ ವರ್ಷ ಅಲ್ಲಿ ಮುಗಿಸ್ಕೊಂಡು ಹೋಗೋದಿಲ್ಲ, ನೆಕ್ಸ್ಟ್ ವರ್ಷ ಅದನ್ನು ಹೇಗೆ ಕಂಟಿನ್ಯೂ ಮಾಡಬೇಕು ಅನ್ನೋದಲ್ಲಿನೂ ನಾವು ಚೂರು ಆಲೋಚನೆ ಮಾಡಿ ಇಟ್ಕೊಂಡಿದ್ದೀವಿ ಫ್ಯೂಚರಲ್ಲಿ.